ಈಗ ಇಲ್ಲಿ ಬಂದಿರೋ ಉದ್ದೇಶ ಏನು ಅಂತಂದ್ರೆ, ನಮ್ಮ ಕನ್ಮಂಗ್ಲ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಸೋಮಶೇಖರ್ ಅವರು ಆರೋ ರಾತ್ರಿ ಧರಣಿ ಅಂತ ಸುಮಾರು ಒಂದು 5 ದಿವಸಗಳಿಂದ ಮಾಡ್ತಾ ಇದ್ದಾರೆ. ಯಾತಕ್ಕೆ ಮಾಡ್ತಾ ಇದ್ದಾರೆ ಏನು ಅಂತ ನಾವು ಸ್ವಲ್ಪ ಕೂಲಂಕುಷ ಪರಿಶೀಲನೆ ಮಾಡಿದಾಗ ನಮ್ಗೆ ಗೊತ್ತಾಗಿತ್ತು ಏನಂದ್ರೆ, ಕನ್ಮಂಗ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಅಂಗನವಾಡಿ ಏನು ಪೂಜನಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂತ ಅಂಗನವಾಡಿ ಸುತ್ತನ್ನ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡಿದ್ದಾರೆ ಅಂತೇಳಿ ಒಂದು ದೂರನ್ನ ಇಟ್ಕೊಂಡು ಇಲ್ಲಿ ಯಾರೋ ರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ಆದರೆ ದಲಿತರಿಗೆ ಸೇರಿರುವಂತ ಜಾಗ ಅದು. ನಮ್ಮ ಸೋಮಶೇಖರ್ ಅವರು ದಲಿತರೇ ಆಗಿದ್ದಾರೆ. ಅದು ಯಾರೋ ಮಾರಿದ್ದಾರೆ ಅಂತ ಅಂದ್ಬಿಟ್ಟು ಹೇಳೋದಕ್ಕೆ ದಾಖಲೆಗಳನ್ನೇ ಕೊಡದೆ ಯಾಕೆ ಅವರು ಯಾರೋ ರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ಒಂದು ಕೊನೆಗೆ ನಮ್ಗೆ ಬಂದಂಥ ವಿಷಯದಲ್ಲಿ ಏನಂದ್ರೆ, ನಮ್ಮ ದಲಿತರಾದಂಥ ಗೋವಿಂದಪ್ಪನವರು, ಆ ಗೋವಿಂದಪ್ಪನವರು ಸತತವಾಗಿ 60 ವರ್ಷಗಳಿಂದ ಪೊಸಿಷನ್ ಅಲ್ಲಿ ಇದ್ದಾರೆ. ಅವ್ರದ್ದು ಖಾತೆ ಕಂದಾಯನ ಕಟ್ಕೊಂಡ್ಬಂದಿದ್ದಾರೆ. ದಾಖಲೆಗಳಿದೆ, ಕೋರ್ಟ್ ಆದೇಶಗಳಿದೆ, ಲೋಕಾಯುಕ್ತದಲ್ಲಿ ತನಿಖೆಯಾಗಿ ಅದು ಆದೇಶದ ಕಾಪಿ ಇದೆ. ಇಷ್ಟೆಲ್ಲ ಆದೇಶ ಕಾಪಿ ಇದ್ರೂ ಸಹ ಸೋಮಶೇಖರ್ ಅವರು ಬೋಗಸ್ ಆಗಿದೆ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಮಗೆ ಗೊತ್ತಾಗ್ತಾ ಇಲ್ಲ. ಒಂದು, ಈಗ ಬೋಗಸ್ ಆಗಿರೋಕ್ಕೆ ದಾಖಲೆ ತೋರಿಸ್ಬೇಕಲ್ಲ. ಅಂಗನವಾಡಿ ಜಾಗನ ಎಲ್ಲೋಗಿದೆ, ಯಾರೋ ಖಾಸಗಿ ಸ್ವತ್ತಿಗೆ ಮಾರಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಿದಾರಲ್ವಾ, ಆ ವ್ಯಕ್ತಿ ಯಾರು, ತಗೊಂಡಿರೋಂಥ ವ್ಯಕ್ತಿ ಯಾರು ಬೇಕಲ್ವಾ. ಆದರೆ ಗೋವಿಂದಪ್ಪ ಕುಟುಂಬದವ್ರು ಏನು ಮಾಡಿದ್ದಾರೆ, ಅವ್ರ ಸ್ವಂತ ಜಾಗನ ಪಂಚಾಯತಿಗೆ ದಾನ ಪತ್ರವಾಗಿ ಮಾಡ್ಕೊಂಡಿದ್ದಾರೆ. ಅಂಗನವಾಡಿ ಜಾಗಕ್ಕೆ, ಆ ಅಂಗನವಾಡಿ ಜಾಗಕ್ಕೆ ಖಾತೆ ಕಂದಾಯ ಎಲ್ಲ ಆಗಿದೆ. ಅದನ್ನು ಸಹ ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಸ್ತಾಂತರಿಸಿದ್ದಾರೆ. ಇವರು ಬೋಗಸ್ ಆಗಿದೆ ಅಂತ ಅಂಗನವಾಡಿ ಇಲ್ಲ ಅಲ್ಲಿ ಅಂತ ಎಲ್ಲಿದೆ, ಅಲ್ಲೇ ಇದೆಯಲ್ಲ ಅಂಗನವಾಡಿ, ರನ್ನಿಂಗ್ ಅಲ್ಲಿ ಇದೆಯಲ್ಲ. ಈಗ ನಡೀತಾ ಇದೆಯಲ್ಲ ಅಂಗನವಾಡಿ, ಏನೋ ಕ್ಲೋಸ್ ಆಗಿದೆ ಇಲ್ಲ, ಅಂಗನವಾಡಿ ದಬ್ಬಾಕಿದಾರ, ಏನಾಗಿದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅಂಗನವಾಡಿ. ಇವರು ಯಾಕೆ ಇವರು ಸುಳ್ಳನ್ನ ಹೇಳ್ತಾ ಇದ್ದಾರೆ? ಈಗ ಅವ್ರ ಕುಟುಂಬಸ್ಥರು ಪಾಪ ಅವ್ರ ನೋವನ್ನ ತೋಡ್ಕೊಳ್ಲಿಕ್ಕೆ ಅವ್ರಿಗೂ ಒಂದು ಅವಕಾಶನ ಕೊಡ್ಬೇಕು ನೀವು. ಈಗ ಇವ್ರು ಏನು ಅಂಗನವಾಡಿ ಸ್ವತ್ತನ್ನ ಮಾರಾಟ ಮಾಡಿದಾರೆ ಅಂದ್ರೆ ಯಾರಿಗೆ ಮಾಡಿದಾರೆ ದಾಖಲೆ ಕೊಡ್ಬೇಕಲ್ಲ. ಎಲ್ಲಿ ಯಾವಾಗ ಖಾತಾ ಮಾಡಿದಾರೆ? ನಿಮ್ಗೆ ಮಾಧ್ಯಮದವ್ರಿಗೆ ಏನಾದ್ರು ದಾಖಲಾತಿ ಕೊಟ್ಟಿದಾರಾ? ಎಷ್ಟೇ ಇಸ್ವಿನಲ್ಲಿ ಆಗಿದೆ ಅಂತ ಅಂದ್ಬಿಟ್ಟು ನಮ್ಮ ಹತ್ರ ಇರೋ ಜಮೀನು ಮಂಜೂರು ಮಾಡ್ಲಿಕ್ಕೆ ಅಲ್ಲಿ ಜಮೀನಿಲ್ಲ. ಗೋಮಾಳ ಜಾಗದಲ್ಲಿ ಇದ್ರೆ ಮಾತ್ರ ಅದು ಜಮೀನ್ ಆಗ್ತದೆ. ಊರ್ ಮಧ್ಯದಲ್ಲಿ ಇದ್ದಾಗ, ಊರ್ ಮಧ್ಯದಲ್ಲಿ ಇರೋದ್ರೆ ಗ್ರಾಮ್ ಠಾಣಕ್ಕೆ ಸಂಬಂಧಪಡ್ತದೆ. ಆಯ್ತಾರ? ಆ ಗ್ರಾಮ್ ಠಾಣದ ಜಾಗನ ಇದು ಗೋವಿಂದಪ್ಪನವ್ರ ಆಸ್ತಿ ಏನಲ್ಲ, ಅವರ ತಾತನ ಆಸ್ತಿ. ದೊಡ್ಡ ಮುನಿಯಪ್ಪ ಅಂತ, ಅವ್ರ ಮಗ ದಶರಥಪ್ಪ, ಅವ್ರ ಮಗ ಗೋವಿಂದಪ್ಪ. ಎಲ್ಲಿಗೆ ಬಂದಿದೆ ಸರ್ಕಾರ? ಈಗ ಆಶ್ರಯ ಯೋಜನೆಯಲ್ಲಿ ಇವರಿಗೆ ನಿವೇಶನ ಮಂಜೂರು ಮಾಡುತ್ತೆ ಅಂತ ಹೇಳಿ ಹಕ್ಕುಪತ್ರ ಇದೆ. ಯಾವಾಗ ಹಕ್ಕುಪತ್ರ ಮಂಜೂರು ಮಾಡುತ್ತೆ ಸರ್? ಎಷ್ಟು ಜಾಗ ಅದು ಹೆಚ್ಚು ಕಮ್ಮಿ 75ಕ್ಕೆ 75 ಅಡಿಗಳು ಬರ್ತದೆ. 126 ಸಾರಿ 75 126 ಬರ್ತದೆ. ಅದರಲ್ಲಿ 26 24 ಅಂಗನವಾಡಿ ಜಾಗಕ್ಕೆ ಇವರು ದಾನ ಪತ್ರ ಮಾಡಿಕೊಟ್ಟಿದ್ದಾರೆ ಅಲ್ವಾ. ಈಗ ಅಂಗನವಾಡಿ ಸ್ವತ್ತು ಮಾತ್ರನೇ ಕೇಳ್ತಾ ಇದ್ದಾರೆ. ಈಗ ನಾವು ಎಲ್ಲಾ ದಾಖಲೆಗಳಿದೆ, ನಿಮ್ಗೂ ಒಂದು ಸೆಟ್ಟನ್ನು ಕೊಡ್ತೀವಿ ತಗೊಳ್ಳಿ. PDO ಬೋಗಸ್ ಮಾಡಿದ್ದಾರೆ ಅಂತಂದ್ರಲ್ಲ, PDO ಬೋಗಸ್ ಮಾಡಿದ್ದಾರೆ ಅಂತ ಎಲ್ಲಿದೆ? ಕೋರ್ಟ್ ಆದೇಶ ಕಾಪಿನ ನಾವು ತಿರ್ಸಕ್ಕಾಗುತ್ತಾ? ತಾವುಗಳು ತಿರ್ತೀವಿ, ಮಾಧ್ಯಮದವ್ರು ನೀವು ತಿರ್ಸಕ್ಕಾಗುತ್ತಾ? ನಾವು ತಿರ್ಸಕ್ಕಾಗುತ್ತಾ? ಯಾಕೆ ಈಗ ಇವರು ಕೋರ್ಟ್ ಮೆಟ್ಲು ಯಾಕೆ ಹತ್ತಾ ಇಲ್ಲ ಇವರು? ಈಗ ಪಂಚಾಯತಿನಲ್ಲಿ 26 ಜನ ಸದಸ್ಯರಿದ್ದಾರೆ. ಪೂಜನಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟವರು 2 ಮೆಂಬರ್ ಬರ್ತಾರೆ, ಅದರಲ್ಲಿ ಒಬ್ರು ಕೂಡ ಅಧ್ಯಕ್ಷರಾಗಿದ್ದಾರೆ. ಅಲ್ಲಿ ಯಾವುದೇ ಒಂದು ಖಾತೆ ಆಗ್ಬೇಕಾದ್ರೆ ಎಲ್ಲಾ ಪಂಚಾಯತಿ ಸದಸ್ಯರೆಲ್ಲ ಮೀಟಿಂಗ್ ಅಲ್ಲಿ ಇಡ್ತಾರೆ. ಮೀಟಿಂಗ್ ಅಲ್ಲಿ ಇಟ್ಟು ಅನುಮೋದನೆ ಆದ್ರೆ ಮಾತ್ರ ಮಾಡ್ತಾರೆ. ಆಗ ಇವರು ಆಗ ಅಬ್ಜೆಕ್ಷನ್ ಮಾಡಲಿಲ್ಲ, ಈಗ ಯಾಕೆ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ? ಇದು ಯಾವುದೇ ಬೋಗಸ್ ಆಗಿಲ್ಲ, ಯಾವುದೇ ಒಂದು ತಂಟೆ ತಕರಾಲಿಲ್ಲ, ಸುಳ್ಳು ಮಾಹಿತಿನ ಕೊಡ್ತಾ ಇದ್ದಾರೆ ಅಂತ ಯಾಕೆ ಸೋಮಶೇಖರ್ ಅವರ ವಿರುದ್ಧನೇ ಬಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ? ಎಲ್ಲಾ ದಾಖಲೆಗಳು ಕೊಟ್ಟಿದ್ದಾರೆ. ಯಾಕೆ ಕೊಡ್ತಾ ಇದ್ದಾರೆ ಅವರು? ಇವ್ರೊಬ್ಬರೇ ಯಾಕೆ ಹೇಳ್ತಾ ಇದ್ದಾರೆ? ಇದರಿಂದ ಯಾರಿದ್ದಾರೆ? ಇದರಿಂದ ಏನು ದುರುದ್ದೇಶದಿಂದ ಇವರು ಈ ಕೆಲಸ ಮಾಡ್ತಾ ಇದ್ದಾರೆ? ಶ್ರೀನಿವಾಸ್ ಅವರು 2015 ಅಮಾನತಾಗಿರ್ತಾರೆ. ಹೌದು. 2021 ಯಾವಾಗ ಗೋವಿಂದಪ್ಪನಿಗೆ ಯಾವಾಗ 2003 ಮತ್ತೆ ಅದು 5,000 ಆಗುತ್ತೆ, ಮತ್ತೆ 2023 ಕೊನೆಗೆ ಮತ್ತೆ 8,000 ಆಗುತ್ತೆ. ಅಳತೆಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ಏನು ನಾವು ಈಗ DS ಸಾಹೇಬರಿಗೆ ಕೊಟ್ಟಿದ್ದೀವಿ ಪೂರ್ತಿ ಸೆಟ್. ಈಗ ಏನು ಅವ್ರದ್ದು ಒಂದು ಸೀಲು ಸಿಗ್ನೇಚರ್ ಹಾಕಿದಾಗ ಅದು ನಿಮಗೆ ಪ್ರೂಫ್ ಆಗಿರಬೇಕು. ಈಗ ನಾವು ಕೊಡೋದ್ರಿಗೆ ಏನು ಪ್ರೂಫ್ ಇರುತ್ತೆ? ಅಲ್ಲಿ ಕೊಟ್ಟಿರೋ ದಾಖಲೆ ನಿಮ್ಗೆ ಕೊಟ್ಟಾಗಲ್ವಾ ನಿಮ್ಮ ಮಾಧ್ಯಮದವ್ರಿಗೆ ನಿಮ್ಗೆ ಗೊತ್ತಾಗೋದು? ಅದನ್ನು ಪೂರ್ತಿ ಒಂದು ಸೆಟ್ಟನ್ನು ನಿಮಗೆ ಕೊಡ್ತೀರಿ. ಈ ಹಿಂದೆನೂ ಕೊಟ್ಟಿದ್ದೀವಿ, ತಾವುಗಳು ಬಂದಿರಲಿಲ್ಲ. ತಾವುಗಳು ಬಂದಿರಲಿಲ್ಲ, ನಮ್ಮ ಸಾಕಷ್ಟು ಮಾಧ್ಯಮ ಮಿತ್ರರು ಬಂದಿದ್ದಾರೆ. ನಮ್ಮ ಆಫೀಸಲ್ಲಿ ನಾವು ಸ್ಟೇಟ್ಮೆಂಟ್ ಕೊಟ್ಟಾಗ ಬಂದಿದ್ದಾರೆ. ಸುಮಾರು 56 ಪೇಜ್ ಬರುತ್ತೆ. ಆ ಥರ 56 ಪೇಜನ್ನು ಒಂದು 40 ಜೆರಾಕ್ಸನ್ನ ಮಾಡಿ ಕೊಟ್ಟಿದ್ದೀರಿ. ನಾವು ನಿಮಗೂ ಕೂಡ ತಲುಪಿಸ್ತೀವಿ. ಸೋಮಶೇಖರ್ ಅವರು ಹೇಳ್ತಾರೆ, ಮೀಟಿಂಗ್ ಅಲ್ಲಿ ಇದೆ, ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿದೆ, ಅಕ್ರಮವಾಗಿ ಖಾತಾ ಮಾಡ್ಕೊಂಡಿದ್ದಾರೆ ಅಂತ. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಒದಗಿಸಿದ್ದಾರೆ. ನೀವು ಮೀಟಿಂಗ್ ಅಲ್ಲಿ ಇದನ್ನ ಪಾಸ್ ಮಾಡಿ ಆಮೇಲೆ ಖಾತಾ ಮಾಡ್ಕೊಂಡು
26 ಜನ ಇರುವಂತ ಬಾಡಿ 25 ಜನ ಬಂದು ಇವತ್ತು ಏನನ್ನ ಕೇಳಿದ್ದಾರೆ? ಶಿವ ಮೇಡಮ್ ಅನ್ನ ಮೀಟ್ ಮಾಡಿ ಏನಂತ ಕೇಳಿದ್ದಾರೆ? ಏನ್ ಕೇಳಿದಾರೆ? 25 ಜನ ಬಾಡಿ ಬಂದಿದ್ರಲ್ಲ, ಏನ್ ಹೇಳಿದ್ರು ಸರ್? ನಿಮ್ಮ ಗಮನಕ್ಕೆ ಬಂದಿದೆ ಸರ್? ನಿಮ್ಮ ಮಾಧ್ಯಮದಲ್ಲೇ ಬಂದಿರೋದು. ಅಲ್ಲ ಸರ್, ನಮ್ಗೆ ಮಾಹಿತಿ ಇಲ್ಲ, ನೀವ್ ಹೇಳಿ ಸರ್. ನಮ್ಮಲ್ಲಿ ಯಾವುದೇ ಒಂದು ತಂಟೆ ತಕರಾಲಿಲ್ಲ, ಯಾವುದೇ ಒಂದು ಬೋಗಸ್ ಆಗಿಲ್ಲ. ನಾವು ಅನುಮೋದನೆ ಮಾಡ್ಬೇಕಾದ್ರೆ ಎಲ್ಲರೂ ಇದ್ವಿ ಅಂತಾನೆ ಹೇಳಿದ್ದಾರೆ. ಆ 25 ಜನ ಬಾಡಿನೇ ಸಮೇತ ಬಂದು ಇವರಿಗೆ ದಾಖಲೆಗಳನ್ನ ಸಬ್ಮಿಟ್ ಮಾಡಿದ್ದಾರೆ. 2000 ಇವರು ಆ ಖಾತೆ ಮಾಡಿದ್ದಾಗ ಎಕ್ಸ್ಟೆನ್ಷನ್ ಕಮ್ಮಿ ಆಗಿತ್ತು. ಅದಕ್ಕೋಸ್ಕರನೇ ಗೋವಿಂದಪ್ಪ ಅವರು ಲೋಕಾಯುಕ್ತ ಕೋರ್ಟ್ಗೆ ಹೋಗಿತ್ತು. ಲೋಕಾಯುಕ್ತದಲ್ಲಿ ಹೋಗಿ ಆದೇಶ ಆದ ಮೇಲೆ 3,000 ಕಮ್ಮಿ ಆಗಿದೆ ಅಂದ್ರಲ್ಲ, 3,000 ಪ್ಲಸ್ ಆಗಿ ತಿದ್ದುಪಡಿ ಮಾಡಿ ಖಾತೆನ ಮಾಡಿತ್ತು. ತಿದ್ದುಪಡಿ ಮಾಡ್ಕೊಡ್ತೀನಿ ಅರ್ಥ ಆಯ್ತಾ ಸರ್? ದಾಖಲೆ ಕಾಲದಿಂದ ರೆಕಾರ್ಡ್ ಇರೋದು ಗೊತ್ತಾಯ್ತಾ? ಅವರು ದೊಡ್ಡನಹಳ್ಳಿ ನಂಬರ್, ಅವರು ದೊಡ್ಡನಹಳ್ಳಿಯಿಂದ ಬಂದ ಚಂದ್ರೇಗೌಡ ಅನ್ನೋರು ನಮಗೂ 2 ಎಕರೆ ಡೆಲ್ಲಿ ಒಳಗೆಲ್ಲ ಗೆದ್ಕೊಂಡ್ಬಂದಿದ್ದೀವಿ ಸುಪ್ರೀಂ ಕೋರ್ಟಲ್ಲಿ. ಇವರು ಅವ್ರ ಜೊತೆಯಲ್ಲಿ ಸೇರ್ಕೊಂಡ್ಬಿಟ್ಟು ನಮ್ಗೆ ಇಲ್ಲಿ ಕಿವಿ ಕೂಡ ಕೊಟ್ಟು ನಾವು ಎಲ್ಲ ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಮಾಡಿದ್ದೀವಿ. ನಾವು ಒಬ್ಬಂಟಿಗರು ನಾಳೆ ಬೆಳಗ್ಗೆ ಕೊಲೆ ಮಾಡಿಸ್ಬಿಟ್ಟು ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿದ್ದೀವಿ. ಇವ್ರಿಗೂ ಅದಕ್ಕೆ ಸಂಬಂಧನೇ ಇಲ್ಲ ಸರ್. ಎಲ್ಲ ನಾವು ದಾಖಲೆಗಳು ಪರಿಶೀಲನೆ ಮಾಡಿ ನಮಗೆ ಮಾಡಿದ್ರು. ಅದಕ್ಕೆ ಕಡಿಮೆ ಮಾಡಿದ್ದಕ್ಕೆ ಯಾಕೆ ಮಾಡಿದ್ದೀರಿ ಅಂತ ಲೋಕಾಯುಕ್ತ ಬಂದು ಇಲ್ಲೆಲ್ಲ ಅಕ್ಕಪಕ್ಕ ಎಲ್ಲ ಕೇಳಿ ಅಳತೆ ಮಾಡಿ ನಮಗೆ ಮಾಡಿಬಿಟ್ಟು ಹೋಗವ್ರೆ. ಮೊನ್ನೆ ತಿದ್ದುಪಡಿಗೆ 5 ಲಕ್ಷ ಕೇಳ್ದ, ಅಷ್ಟು ಕೊಡ್ತಿದ್ದಕ್ಕೆ ಇದು ಮಾಡವ್ರೆ. ಯಾರು ಸರ್ 5 ಲಕ್ಷ ಅದೇ ಈ ಸೋಮಶೇಖರ್. ಏನಾದ್ರು ದಾಖಲೆ ಉಂಟಾ ಸರ್? ದಾಖಲೆ ಅಂದರೆ ಏನು, ಅವತ್ತು ನಮ್ಮ ದಾಖಲೆ ಇರೋದಕ್ಕೆ ಒರಿಜಿನಲ್ ಇರೋದಕ್ಕೆ ಕೋರ್ಟ್ ಬೇಕಿತ್ತು. ಏನು ಅವನಿಗೆ ನಾನು ಕೊಟ್ಬಿಟ್ಟು ನಮ್ಮೂರು ನಂಬರ್ ಅವರು. ಈಗ ಸರ್ಕಾರ ನಿಮ್ಗೆ ಯಾವಾಗ ಜಮೀನನ್ನು ಮಂಜೂರು ಮಾಡುತ್ತೆ ಸರ್ಕಾರ ನಮ್ಮ ತಾತನ ಕಾಲದಿಂದ ಐತೆ, ಪತ್ರ ಐತೆ. ಯಾವಾಗಿಂದ ಸರ್? ಯಾವಾಗಿನಿಂದ ಅಂತಲ್ಲ, ನಾವು ಹುಟ್ಟಿದ ಮೊದಲಿಂದಾನೇ ನಮ್ಮ ಅಪ್ಪನವ್ರು ಇರೋದು. ನಮ್ದು ಎಷ್ಟಡಿ ಜಾಗ? 75, 126 ಎಲ್ಲ ಅಳತೆ ಮಾಡಿ ಇದು ಮಾಡಿರೋದು ನಮ್ಗೆ. ಸುಮ್ಮನೆ ನಾವು ಅವತ್ತಿಂದ ಚಂದ್ರೇಗೌಡದು ಅಲ್ಲಿಲ್ಲ. ಚಂದ್ರೇಗೌಡ ಬಾಣೆ ನೋಡಿಸ್ತಾನೆ, ಬಾಣೆ. ಹಾಂ, ಇಲ್ಲಿ ಚಂದ್ರೇಗೌಡ ಅವ್ರ ಅಪ್ಪ ಇಲ್ಲಿ ಸ್ಥಳವಂತರಿಗೆ ಅಲ್ಲ ಅವರು. ಮಡಿಕೆಪಾಳ್ಯ ಅವ್ರದ್ದು. ಸರ್ ನಿಮ್ಮ ಹೆಸರು?